ಬೊಬೋ ನಾಯ್ಸ್ನ ಇಗ್ನೋರ್ ಮಾಡಿ ಫುಲ್ ವಿಡಿಯೋ ನೋಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿನಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡ್ತಿದ್ದಾಗ ನಾನು ಒಂದಷ್ಟು ಗೇಮ್ಸ್ನ ನೋಡಿದೆ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ನಾನು ಒಂದಷ್ಟು ಗೇಮ್ಸ್ನ ನೋಡಿದೆ. ಸೊ ಇವತ್ತು ಆ ಗೇಮ್ಸ್ನೆಲ್ಲ ನಾನು ಕೂಡ ಆಡೋಣ ಅಂದ್ಬಿಟ್ಟು ಈ ವಿಡಿಯೋ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಒಬ್ಬಳೇ ಆಡಿದ್ರೆ ಚಾಲೆಂಜ್ ವಿಡಿಯೋ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ನಾನು ಇವತ್ತೊಬ್ರು ಗೆಸ್ಟ್ ಇದ್ದಾರೆ. ಸೊ ಆ ಗೆಸ್ಟ್ ಯಾರು ಅಂದರೆ, ಗೆಸ್ಟ್ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ನಮ್ಮ ಅಕ್ಕ. ಯಾರು ಇವ್ರಲ್ಲ? ಸೊ ಫಸ್ಟ್ ಗೇಮ್ ನಾವು ಯಾವ್ದು ಆಡ್ತಿದೀವಿ ಅಂದ್ರೆ ಗೆಸ್ ದ ಡ್ರಿಂಕ್ ಚಾಲೆಂಜ್. ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ನಾವು ಕೆಳಗಡೆ ಒಂದು ಸ್ವಲ್ಪ ಡ್ರಿಂಕ್ಸ್ ಇಟ್ಟಿರ್ತೀವಿ, ಲೈಕ್ ಸಾಫ್ಟ್ ಡ್ರಿಂಕ್ಸ್. ಅದ್ರ ಬಾಕ್ಸ್ ಒಳಗಡೆ ಯಾವ ಡ್ರಿಂಕ್ ಇರುತ್ತೋ ಮೇಲೆಗಡೆಯಿಂದನೂ ಅದೇ ಡ್ರಿಂಕ್ಸ್ ನ ಮ್ಯಾಚ್ ಮಾಡಬೇಕು. ರೂಲ್ಸ್ ಬಂದ್ಬಿಟ್ಟು ಈ ಗೇಮ್ ಅಲ್ಲಿ 5 ರೌಂಡ್ಸ್ ಇರುತ್ತೆ. ಸೊ ಯಾರು ಆ ಬಾಟಲ್ಸ್ ನ ಮ್ಯಾಚ್ ಮಾಡಿರ್ತಾರೋ, ಅಂದ್ರೆ ಎಷ್ಟು ಮ್ಯಾಚ್ ಮಾಡಿರ್ತಾರೋ ಅಷ್ಟು ಪಾಯಿಂಟ್ಸ್ ಅವ್ರಿಗೆ ಹೋಗುತ್ತೆ. ಅಲ್ಲ, ಎಷ್ಟು ಪಾಯಿಂಟ್ಸ್ ಇರುತ್ತೋ ದೇ ಆರ್ ದ ವಿನ್ನರ್. ಫಸ್ಟ್ ಗೇಮ್ ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು, ನಾನೀಗ ಬಾಟಲ್ಸ್ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ನಾನಿಲ್ಲಿ ಅರೇಂಜ್ ಮಾಡಿದ್ದೀನಿ. ನಮ್ಮ ಅಕ್ಕ ಈಗ ರೂಮಲ್ಲಿ ಇದ್ದಾಳೆ. ಸೊ ಅವಳ ಕರಿಯೋಣ ಅಂತ. ಅಕ್ಕ, so let's start in 3, 2 and 1. ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಇಟ್ಸ್ 0. ಒಳಗೋಗ್ತೀನಿ, ಅವಳು ಅರೇಂಜ್ ಮಾಡ್ತಾಳೆ. ಲೆಟ್ಸ್ ಸಿ ನಾನು ಹೆಂಗ್ ಮಾಡ್ತೀನಿ ಅಂತ. ಸೊ ರೌಂಡ್ 1 ಆಗಿದೆ. ಓಕೆ, ರೌಂಡ್ 2 ಇವಾಗ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಶಾಲಿನಿ. I'm excited. ರೌಂಡ್ 2. ಫೈನಲ್ ಫೈನಲ್ ಗೈಸ್, ಕ್ಲಿಯರ್ ವಿನ್ನರ್. ನಾನೇನು ಚೇಂಜೇ ಮಾಡಿಲ್ಲ. 0ನಾ? ಅಯ್ಯೋ. ಓಕೆ ಗೈಸ್, ಈಗ 3rd ರೌಂಡ್ ಆಡೋಣ. ಸೊ ಈಗ ನಾನು ಚೇಂಜ್ ಮಾಡ್ತಿದ್ದೀನಿ. ಆ್ಯಂಡ್ 2 ರೌಂಡ್ಸ್ ಅಲ್ಲಿ ಇಬ್ರಿಗೂ 1 ಪಾಯಿಂಟ್ ಕೂಡ ಬಂದಿಲ್ಲ. ಕಮ್ ಆನ್, 3rd ರೌಂಡ್. Guys, I've changed my mind. Guys, I've changed my mind. Oh my god. Final. So she got 2 points guys. ಮತ್ತೆ ಅವಳಿಗೆ ಹೋಗ್ತೀನಿ. Bye bye. ಈ ಸಲ ನಾನು ಚೇಂಜ್ ಮಾಡ್ತೀನಿ. ನಿಮ್ಮನ್ನ ತಡೆದಿರುವವರು ಯಾರು? ಮ್ಯಾಚ್ ಮಾಡ್ತಾಳ ಇಲ್ವಾ ಅಂತ ಕಮೆಂಟ್ ಮಾಡಿ. ಬಾ, ರಾಂಡಮ್ ಆಗಿ ಕೊಡ್ತೀನಿ. ಚೇಂಜ್ ಮಾಡಂಗಿದ್ರೆ ಇವಾಗಲೂ ಟೈಮ್ ಇದೆ. ಫೈನಲ್. ನಂದೊಂದೇ ಒಂದು ಮತ್ತಿಂದ 2 ಪಾಯಿಂಟ್ಸ್ ಗೊತ್ತಾ? ಎಸ್, 0. 6 ರೌಂಡ್ ಮಾಡೋಣ ಅಂತ. ಬಿಕಾಸ್ ಅವಳಿಗೆ 3 ಆಪರ್ಚುನಿಟಿ ಬರುತ್ತೆ, ಆಮೇಲೆ ನಂಗೆ 2 ಆಪರ್ಚುನಿಟಿ ಸಿಗುತ್ತೆ. ಹಾಗಾಗಿ 6 ರೌಂಡ್ ಮಾಡ್ತೀನಿ. ದಿಸ್ ಇಸ್ 5th ರೌಂಡ್. ಹೋಗು. Points 0 and 2. ಮೋಸ್ಟ್ಲಿ ನಂತರ ಏನಾದರೂ ಅರೇಂಜ್ ಮಾಡಕ್ ನೋಡಿರ್ಬೋದು, ಬಟ್ ನಂಗೆ ಮರ್ತೋಯ್ತು ನಾನು ಹಿಂಗೆ ಅರೇಂಜ್ ಮಾಡಿ. ಗೊತ್ತು, ಒಂದಾದ್ರೂ ಕರೆಕ್ಟ್ ಇರುತ್ತೆ ಅಂತ ನಂಗೆ ಗೊತ್ತು. 1 ಚಾಕ್ಲೇಟ್ ಅಂಡ್ ಈಗ 1. ಸೊ 3 ಪಾಯಿಂಟ್ಸ್ ಗೋಸ್ ಟು ಹ್ಯಾಪಿ. ಈಗಲೂ ಟೈಮ್ ಇದೆ ನನಗೆ, ಬಿಕಾಸ್ 4 ಕೂಡ ನಾನು ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಐ ಕ್ಯಾನ್ ವಿನ್ ದಿಸ್. ಸೊ ಲೆಟ್ಸ್ ಸಿ ವಿನ್ ಆಗ್ತಾಳ ಲೂಸರ್. ಐ ಡೋಂಟ್ ಥಿಂಕ್ ಸೊ ಅವಳು ವಿನ್ ಆಗ್ಬೋದು ಅಂತ, ಬಿಕಾಸ್ ಐ ವಾಂಟ್ ಟು ಚೇಂಜ್ ಎವ್ರಿಥಿಂಗ್. I don't think so.
ಥಿಂಕಿಂಗ್ ಆರ್ ನಾಟ್ ಥಿಂಕಿಂಗ್ ಗೈಸ್ ಎರಡು ಪಾಯಿಂಟ್ ಶಿ ಗಾಟ್ ಓನ್ಲಿ 2 ಕ್ಲಿಯರ್ ವಿನ್ನರ್ ಬೈ 1 ಪಾಯಿಂಟ್ ದಟ್ಸ್ ಓಕೆ. ಅಂದ್ರೆ ಫಸ್ಟ್ ಗೇಮ್ ಅಲ್ಲಿ ಇವಳು ವಿನ್ ಆಗಿದ್ದಾಳೆ ಅಂತ. ಸೊ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೆಕೆಂಡ್ ಗೇಮ್ ಬಂದ್ಬಿಟ್ಟು ಗೆಸ್ ದ ಸ್ಮೆಲ್ ಆಫ್ ಚಿಪ್ಸ್ ಆರ್ ಕುರ್ಕುರೆ ಚಾಲೆಂಜ್. ನಾವು ಟೇಸ್ಟ್ ಮಾಡಿ ಗೆಸ್ ಮಾಡ್ಬೋದು. ಬಟ್ ನಮ್ಮ ಹತ್ರ ಸ್ವಲ್ಪನೇ ಇದ್ದಿದ್ದು ಚಿಪ್ಸ್ ಆ್ಯಂಡ್ ಕುರ್ಕುರೆ. ಸೊ ಅದನ್ನ ತಿಂದಿದ ತಕ್ಷಣ ಗೊತ್ತಾಗ್ತು ವಿ ವಿಲ್ ಜಸ್ಟ್ ಸ್ಮೆಲ್ ದ ಕುರ್ಕುರೆ ಆರ್ ಚಿಪ್. ಪ್ಲೇಟ್ ಕೊಡ್ತೀನಿ, ಶಿ ಹ್ಯಾವ್ ಟು ಸ್ಮೆಲ್. ಅಂದ್ರೆ ಅವಳು ಸ್ಮೆಲ್ ಮಾಡ್ಬಿಟ್ಟು ಇದು ಏನು ಅಂದ್ರೆ ಯಾವ ಕಲರ್ ಮುಟ್ಟೋ ಹಾಗೂ ಇಲ್ಲ ಅವಳು. ಯಾವ ಕಲರ್ ಪ್ಯಾಕೆಟ್ ಚಿಪ್ಸ್ ಅಥವಾ ನಿಮ್ ನೇಮ್ ಗೊತ್ತಿದ್ರು ನೇಮು ಹೇಳ್ಬೋದು. ಕ್ಲೋಸ್ ಯುವರ್ ಐಸ್. 2 ರೌಂಡ್ಸ್ ಇರುತ್ತೆ. ಫಸ್ಟ್ ಅವಳು ಆಡ್ತಾಳೆ, ಆಮೇಲೆ ನಾನು ಆಡ್ತೀನಿ. ನಾನು ಅವಳಿಗೆ ಫಸ್ಟ್ ಪ್ಲೇಟ್ ಕೊಡ್ತೀನಿ. ಮುಟ್ಟೋ ಹಾಗಿಲ್ಲ, ಜಸ್ಟ್ ಸ್ಮೆಲ್ ಮಾಡಿ ಏನು ಅಂತ ಹೇಳ್ಬೇಕು. ಲೆಟ್ ಮಿ ಸ್ಮೆಲ್ ಇಟ್. ಲೆಟ್ಸ್ ಗೆಸ್ ಮಾಡ್ತಾರಂತ. ನೀವು ಈಸಿ ಅನ್ಕೋಬಹುದು, ಬಟ್ ಸ್ಮೆಲ್ ಸಿಮಿಲರ್ ಆಗಿದೆ. ನಂಗೆ ಕನ್ಫ್ಯೂಸ್ ಆಗ್ತಿದೆ. ಟೇಡೆ ಮೆಡೆ ಇದು ಐ ನೋ, ಬಟ್ ಆರೆಂಜಾ ಪಿಂಕ್ ಅಂತ ಗೊತ್ತಾಗ್ತಿಲ್ಲ. ಅಷ್ಟೇ 10 ಸೆಕೆಂಡ್ಸ್. ಇಟ್ಸ್ ಪಿಂಕ್ ಟೇಡೆ ಮೆಡೆ. ಓಕೆ, ರಿಸಲ್ಟ್ ಇವಾಗ ಹೆಚ್ಚು ಲಾಸ್ಟ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಓಕೆ, ಸೆಕೆಂಡ್ ಒನ್ ಆಮೇಲೆ ಚೇಂಜ್ ಮಾಡ್ಬೋದಾ? ನಮ್ಮ ಅಕ್ಕ ಏನು ಮಾಡಿದ್ದಾಳೆ ಅಂದರೆ, ನಾನು ಫಸ್ಟು ಕರೆಕ್ಟಾಗಿ ಗೆಸ್ ಮಾಡಿದ್ದೆ ಪಿಂಕ್ ಅಂತ, ಬಟ್ ನಂಗೆ ಕನ್ಫ್ಯೂಸ್ ಆಗಿತ್ತಲ್ವ, ಹಾಗಾಗಿ ಅವಳು ಎಕ್ಸ್ಚೇಂಜ್ ಮಾಡಿಬಿಟ್ಲು. ಇನ್ ಕೇಸ್ ನಾನು ಏನಾದರೂ ಚೇಂಜ್ ಮಾಡಿಲ್ಲ ಅಂದರೆ ರಾಂಗ್ ಮಾಡಿಬಿಡೋಣ ಅಂದ್ಬಿಟ್ಟು. ಸೊ ಸ್ವಲ್ಪ ಚೀಟಿಂಗ್ ಮಾಡೋಕ್ಕೆ ಹೋಗಿದ್ದಾಳೆ. ಅದಾದಮೇಲೆ ನಾನೇ ಪಿಂಕ್ ಕುರ್ಕುರೆ ಆರೆಂಜ್ನ ಪಿಂಕ್ ಅಂತ ನೆಕ್ಸ್ಟ್ ನಾನೇ ಎಕ್ಸ್ಚೇಂಜ್ ಮಾಡಿಬಿಟ್ಟೆ. ಹಾಗಾಗಿ ಅವಳು ಕರೆಕ್ಟ್ ಮಾಡಿಬಿಟ್ಲು. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಚೀಟಿಂಗ್ ಮಾಡೋಕ್ಕೆ ಹೋಗಿದ್ದಾಳೆ, ಬಟ್ ನಾನೇ ಫೂಲ್ ಆಗಿಬಿಟ್ಟೆ ಇಲ್ಲಿ. ದಿಸ್ ಇಸ್ ಗ್ರೀನ್ ಲೇಸ್ ಬಿಂಗೋ. ಆಬ್ವಿಯಸ್ಲಿ, ಯಾಕಂದ್ರೆ ತುಂಬಾ ಈಸಿ. I love this chips. Blue lace bingo. ಓಕೆ, ಶಿ ಗಾಟ್ 2 ರೈಟ್ ಗೈಸ್. ಇದೆರಡು ಕರೆಕ್ಟ್ ಹೇಳಿದ್ಲು, ಇದೆರಡು ರಾಂಗ್ ಹೇಳಿದ್ಲು. ಫಸ್ಟ್ ಏನ್ ಹೇಳಿದ್ಲು ಅದು ಕರೆಕ್ಟ್ ಇತ್ತು, ಇದು ಪಿಂಕ್ ಇದು ಆರೆಂಜ್ ಅಂತ. ಆಮೇಲೆ ಹೇಳಿದ್ಲು ಇದು ಆರೆಂಜ್ ಅದು ಪಿಂಕ್ ಅಂತ. 2 ಪಾಯಿಂಟ್ಸ್. ನೆಕ್ಸ್ಟ್ ನನ್ನ ರೌಂಡ್. ಕರೆಕ್ಟ್ ಕಾಣಿಸ್ತಾ ಇಲ್ಲ ಅಂತ ಇದೆಷ್ಟು? ನಿಜವಾಗ್ಲೂ ಕಾಣಿಸ್ತೇನೆ. ಓಕೆ, ಲೆಟ್ ಮಿ ಸ್ಟಾರ್ಟ್. ಕಂಡ್ಬಿಟ್ರೆ ಇನ್ನೊಂದ್ಸಲ ಹೇಳು. ಓಕೆ ಬಿಡಿ, ಮತ್ತೆ ಕೊಡಿ. ನಾನು ಕೊಡ್ತಾ ಇರೋದೇ ಇದು. ಬ್ಲೂ ಲೇಸ್, ಐ ಮೀನ್ ಬ್ಲೂ ಬಿಂಗೋ. ಸೆಕೆಂಡ್ ಒನ್. I think this is pink. What pink? Pink tede mede. Okay, third one. Tago. Cream and onion. Bingo, my favorite. Last one. Pink. ಐ ಥಿಂಕ್ ಸೊ. ಇದೇ ಸ್ವಲ್ಪ ಟಫ್ ಆಗಿರೋದು ತೇಡೆ ಮೇಲೆ ಕಂಡುಹಿಡಿಯೋಕ್ಕೆ. ಅದು ಪಿಂಕ್ ಹೇಳ್ದಲ್ಲ, ಇದು ಆರೆಂಜ್. ಐ ಥಿಂಕ್ ಸೊ. ಆರೆಂಜ್ ಪಕ್ಕ. ಆರೆಂಜ್. ಐ ವಿಲ್ ನಾಟ್ ಚೇಂಜ್ ಮಾಡಬೇಕಂದ್ರೆ. ಓಕೆ, ಶಿ ಇಸ್ ರೈಟ್. 1 ಮಿನಿಟ್. ಅವಳೇ ಜಾಸ್ತಿ ಇದೆಲ್ಲ ತಿನ್ನೋದು. ನೋಡಿದ್ರೆ ಗೊತ್ತಾಗಲ್ವಾ ಯಾರು ತಿಂತಾರೆ ಯಾರು ತಿನ್ನಲ್ಲ ಅಂತ. So she got all 4 correct. 2 ಗೇಮಲ್ಲೂ ಇವಳೇ ವಿನ್ ಆಗಿದ್ದಾಳೆ ಅಂದ್ಬಿಟ್ಟು. ದಟ್ಸ್ ಫೈನ್. ಆದರೂ ನಾವು ಇನ್ನೊಂದು ಗೇಮ್ ಆಡೋಣ. ಸೊ ಆ ಗೇಮ್ ಏನಂದರೆ ಗೆಸ್ ದ ಲೋಗೋ ಚಾಲೆಂಜ್. ರೂಲ್ ಸಿಂಪಲ್. ನಾನು ಆಲ್ರೆಡಿ ಕ್ಲಿಯರ್ ವಿನ್ನರು. ಆದ್ರೂ ಇನ್ನೊಂದು ಗೇಮ್ ನಾವು ನೋಡ್ಬಿಟ್ಟಿದ್ದೀವಿ ಅಂತ ಇವಾಗ ಇದು ಆಡ್ತಾ ಇದ್ದೀವಿ. ಏನಂದ್ರೆ ಇವಾಗ ನಾನು ಆಲ್ರೆಡಿ ಸ್ವಲ್ಪ ಲೋಗೋಸ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದೀನಿ. ಐ ಶೋರ್ ಅವಳು ಯಾವ ಬ್ರ್ಯಾಂಡ್ ಅಥವಾ ಏನು ಅವ್ರು ಏನು ಪ್ರಾಡಕ್ಟ್ ಮಾಡ್ತಾರೆ ಅಥವಾ ಯಾರ್ದಿದು ಬ್ರ್ಯಾಂಡ್ ಅಂತ ಹೇಳಿದ್ರು ಓಕೆ. ಅದು ಇವಾಗ ಅವಳಿಗೆ ನಾನು ತೋರಿಸ್ತೀನಿ. ಪಾಪಪ್ ಆಗ್ತಾ ಇರುತ್ತೆ ಯಾವ ಲೋಗೋ ಅಂತ. ನೋಡೋಣ, ಶಿಲ್ ಗೆಸ್ ಆರ್ ನಾಟ್. ಪಿಕ್ಸ್ ತೋರಿಸ್ತೀನಿ. ಅವಳು ಇದು ಯಾವ ಬ್ರ್ಯಾಂಡ್ ಅಥವಾ ಓನರ್ ಅಥವಾ ಅವ್ರು ಏನು ಪ್ರಾಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಬರೋ ಪಾಯಿಂಟ್.
ವಾಟ್ ದಿಸ್ ಇಸ್ ಕಾಮನ್, ಅಂದ್ರೆ ಇದು ಕಾಮನ್ ಆಗಿರುವಂತ ಯೂಸ್ ಮಾಡುವಂತ ಥಿಂಗ್ ಇದು. ನಾಟ್ ಬೈ ಎವ್ರಿಬಡಿ, ಆದ್ರೆ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಅವಳಿಗೆ ಫಸ್ಟ್ ಒನ್ ಗೊತ್ತಿಲ್ಲ. ಫಸ್ಟ್ ಒನ್ ಬಂದು ಇದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು 3 seconds ಟೈಮ್ ಕೊಡೋಣ, ನೋಡೋಣ, ಇನ್ನೊಂದು ಚಾನ್ಸ್ ಕೊಡೋಣ. ಕ್ಲೂ ಕೊಡು. ಹಣದ ಸಹಾಯ ಒಂದು ಬಿಟ್ಟು ಮಾತಿನ ಸಹಾಯ ಏನ್ ಬೇಕಾದ್ರೂ ಕೇಳು ಮಾಡೋಣ. ದಿಸ್ ಇಸ್ ಟೈಪ್ ಆಫ್ ಕಾರ್ಡ್. ಕಾರ್ಡ ಊನೋ. ಯಾವ ಅರ್ಥವಾಗುತ್ತದೆ ಇದು ಬಂದು ಮಾಸ್ಟರ್ ಕಾರ್ಡ್. ಫಸ್ಟ್ ಪಾಯಿಂಟ್ ಶಿ ಡಿಡ್ಂಟ್ ಗೆಟ್ ಇಟ್. ಸೆಕೆಂಡ್ ಒನ್ ನೋಡೋಣ. ಎಲ್ಲ ಕಷ್ಟ ಕೊಟ್ಟಿರ್ತಾಳೆ. ತುಂಬಾ ಈಸಿ. ಡೇ ಟು ಡೇ ಲೈಫ್ ಅಲ್ಲಿ ಎವ್ರಿಬಡಿ ವಿಲ್ ಬಿ ಯೂಸಿಂಗ್, ಅಂದ್ರೆ ಫ್ಲೇವರ್ಸ್ ಇಷ್ಟ ಆದ್ರೆ. ಗ್ರೀನ್ ಟೀ. ಗ್ರೀನ್ ಟೀ ಲೋಗೋ ಇಲ್ಲಿ ಬರ್ತಾಳೆ. ಗ್ರೀನ್ ಟೀನ ನೋಡಿ. ಡಾಬರ್ ಪೇಸ್ಟ್. ಓ ಶಿಟ್, ನಮ್ಮನೇಲಿ ಅದೇ ಪೇಸ್ಟ್ ಗೈಸ್ ಯೂಸ್ ಮಾಡೋದು ನಿಜವಾಗ್ಲು. ಓಕೆ, 2 ಪಾಯಿಂಟ್ಸ್ ಹೋಯ್ತು. ಓಕೆ, ಅವಳು ಸೆಕೆಂಡ್ ಒನ್ ಕಂಡಿದ್ದೆ. ಇವಾಗ ಥರ್ಡ್ ಒನ್. ಐ ಥಿಂಕ್ ಟ್ಯಾಕೋ ಬೆಲ್. ಇದು ಕಂಡಿಡಿಯಕ್ಕಾಗಲ್ಲ. ಈಸಿನೇ ಇದೆ, ನೋಡೋಣ. ಈಸಿ ಕೊಡ್ಲಾ? ದಿಸ್ ಇಸ್ ನಾಟ್ ಇಂಡಿಯನ್ ಬ್ರ್ಯಾಂಡ್ ಅಂಡ್ ಇದು ಇಂಡಿಯಾದಲ್ಲೂ ಇಲ್ಲ. ಇದು ನಾವು ಟೆಸ್ಲಾ. ಇದು ಟೆಸ್ಲಾ ಅಂತ guys. ಓಕೆ This is not Tesla. wait I'll guess. ಇನ್ನೊಂದೇ ನನ್ನ ಕ್ಲೂ. ರಿಯಲಿ ಗೈಸ್, ನಾನು ಕ್ಲೂ ಕೊಟ್ರೆ ಅವಳು ಹೇಳಿದ್ರೆ ಕಷ್ಟ ನಾನು ಇವಾಗ ಕ್ಲೂ ಕೊಡ್ತೀನಿ. ಅವಳೇನಾದ್ರೂ ಹೇಳಿದ್ರೆ ಅವಳು ಸ್ಮಾರ್ಟ್ ಅಂತ, ಅಕಸ್ಮಾತ್ ಇಲ್ಲ ಅಂದ್ರೆ ಶಿ ಇಸ್ ಡಮ್ ಅಷ್ಟೇ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ. ನಮ್ಮ ಇಂಡಿಯಾದಲ್ಲಿ ಡಿಮಾರ್ಟ್ ಹೆಂಗೋ USA UK ದಲ್ಲೆಲ್ಲ ಇದಂಗೆ. ಐ ಥಿಂಕ್ ಐ ನೋ, ಬಟ್ ನನ್ನ ನೇಮ್ ನೆನಪಿಲ್ಲ. ನ್ಯಾಷನಾಲಿಟಿ. I know this. ಏನೋ ಇದೆ. I know that. ಎಷ್ಟು ಗೇಮಲ್ಲಿ ವಿನ್ ಆಗಿದ್ದಾಳೆ. ಅಟ್ಲೀಸ್ಟ್ ನಾನು ಈ ಗೇಮಲ್ಲಿ ವಿನ್ ಆಗೋದಿಲ್ಲ. ಸರಿ, ಡಾಬರ್ ಎಷ್ಟು ಈಸಿ? ಡಾಬರ್ ಎಷ್ಟು ಈಸಿ? ಓಕೆ, 2 ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ 3 ಆದ್ರೂ ನಾನು ಹೇಳ್ಬೋದಿತ್ತು. ಓಕೆ, ಹೋಗಿದೆ ಹೇಳಿ. ಇದು ಟಾರ್ಗೆಟ್ ಗೈಸ್. ಓಕೆ, ನೆಕ್ಸ್ಟ್ ಒನ್ ತುಂಬಾ ಅಂದ್ರೆ ತುಂಬಾ ಈಸಿ. ನೋಡೋಣ. ಲಾಸ್ಟ್ ಒನ್ ಇದು ಸ್ಪಾಟಿಫೈ. ಇವಾಗ ಹೆಂಗ್ ಈಸಿ ಆಯ್ತು? ಆ ತರ ಕೊಡ್ಬೇಕು. ಎಲ್ಲ ಕೊಟ್ಬಿಡ್ತಾರೆ ಈಸಿಯಾಗಿ. ರಿಯಲಿ ಐ ಜಸ್ಟ್ ಗಾಟ್ 2 ಪಾಯಿಂಟ್ಸ್. ನಂಗೆ ಬರೀ 2 ಪಾಯಿಂಟ್ಸ್ ಸಿಕ್ಕಿದೆ. ನಾನು ಅವಳಿಗೊಂದಷ್ಟು ಲೋಗೋಸ್ ತೋರಿಸ್ತೀನಿ. ನಾನು ಇದೇ ರೀತಿ ಎಷ್ಟು ಪಾಯಿಂಟ್ಸ್ ನಿಮಗೆ? 2. I just got 2 plus ಡಾಬರ್ 2 ಅಂಡ್ 4. ಸ್ಪಾಟಿಫೈ. ಅಂದ್ರೆ ಓದ್ ಗೇಮಲ್ಲಿ 2, ಈ ಗೇಮಲ್ಲಿ 2. I just got 4 points. And ನೋಡೋಣ ಅವಳಿಗೆ ನಾನು ಯಾವ ರೀತಿಯಾಗಿ 7 ಮಾಡ್ಬೋದಂತ. points. ಆಲ್ರೆಡಿ ಇನ್ ಲೀಡ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಯುವರ್ ಟರ್ನ್. ಸೊ ನನ್ಗೆ ಗೊತ್ತು, ನಾನೆಲ್ಲ ಈಸಿ ಆದಂತ ಲೋಗೋಸ್ ಚೂಸ್ ಮಾಡಿದ್ದೀನಿ. ಬಿಕಾಸ್ ನಂಗೆ ಅಷ್ಟು ನಾನು ಜಮ್ ಅಂತ ಪ್ರೂವ್ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ದಟ್ಸ್ ಫೈನ್. ಫಸ್ಟ್ ಲೋಗೋ ಬಂದ್ಬಿಟ್ಟು ಇದು. ನೆಸ್ಲೆ. ನೆಸ್ಲೆ. ಹಾ, ನೆಸ್ಲೆ. 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 ನೋ, ಇಟ್ಸ್ ನೆಸ್ಕೆಫೆ. ಸೆಕೆಂಡ್ ಒನ್ ತೋರಿಸ್ತೀನಿ. ಓಕೆ, ಸೆಕೆಂಡ್ ಒನ್ ಪ್ಯಾಂಟೀನ್ ಶಾಂಪೂ. ಶಾಂಪೂ ಪ್ಯಾಂಟೀನ್. She got 1. ನನ್ನ ಫೋನ್ ಕೈಗೂ This ಇಸ್ಕೊಳಲ್ಲ. is of course easy. ನಂಗೆ ಟೈಮ್ ಇರಲಿಲ್ಲ, ಹಾಗಾಗಿ ಇದೆಲ್ಲ ಸುಳ್ಳು. ನನಗಿನ್ನ ಜಾಸ್ತಿ ಅವಳೇ ಟೈಮ್ ತಗೊಂಡಿರೋದು ಲೋಗೋಸ್ ನೋಡಕ್ಕೆ. ಲೆನ್ಸ್ ಕಾರ್ಟ್ ಆಬ್ವಿಯಸ್ಲಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇದು ಗೊತ್ತು ಗೈಸ್ ಅವಳಿಗೆ. ಬ್ರಿಟಾನಿಯಾ. ನನ್ನ ಕಾಲೇಜ್ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಬ್ರಿಟಾನಿಯಾ, ಯು ನೋ. ಸ್ಪಾರ್ಕ್ಸ್. ಏನು ಸ್ಪಾರ್ಕ್ಸ್? 4 points.
4 ಅಲ್ಲ ಇವಾಗ 4 ಅವಾಗ್ಲೇ 7 12 points. She got 11 and ನನ್ ಬಂದ್ಬಿಟ್ಟು just 4 points. ಗೊತ್ತಾಗ್ತಿದೆ ಇದರಲ್ಲಿ she is the winner. ಅಷ್ಟೇ. ವಿಡಿಯೋದಲ್ಲಿ ಮಾತಾಡ್ಕೊಂಡಿಲ್ಲ ಇನ್ ಕೇಸ್ ಇಬ್ರಲ್ಲಿ ಯಾರು ವಿನ್ ಆಗ್ತಾರೋ ಏನೇನು ಕೊಡಬೇಕು ಅಂತ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ನೆಕ್ಸ್ಟ್ ಗೇಮ್ ಏನಾದರೂ ನಾನು ಅಕಸ್ಮಾತ್ ಆಡಿದ್ರೆ ಈ ಚಾನಲಲ್ಲಿ ಶಿ ಹ್ಯಾವ್ ಟು ಗಿವ್ ಮಿ ಅ ಪ್ರೈಸ್ ಆಫ್ ನಾನು ಕೇಳ್ತೀನಿ ಅದು ಕೊಡ್ತಾರೆ ಸಾಕು. ಓಕೆ ವಿಲ್ ಸಿ ನೆಕ್ಸ್ಟ್ ಗೇಮ್ ಅಲ್ವಾ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನೋಟಿಫೈ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.